ಪ್ರೈಸ್ ಲಾರ್ಡ್. ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಈ ಮುಂಜಾನೆಯ ಸಮಯದಲ್ಲಿ ದೇವರು ನಮಗೆ ಆತನನ್ನು ಸ್ತುತಿಸಲು ಆರಾಧಿಸಲು ಕೊಟ್ಟಂತಹ ಕೃಪೆಗಾಗಿ ಮೊದಲನೇದಾಗಿ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಈ ಮುಂಜಾನೆಯಲ್ಲಿ ನಾವು ಆತನನ್ನು ಕೊಂಡಾಡೋಣ, ಆತನನ್ನು ಸ್ತುತಿಸೋಣ. ಕೆರೂಬಿಯರು ಸೆರಾಫಿಯರು ಆರಾಧಿಸುವ ಪರಿಶುದ್ಧನು ಆತನಾಗಿದ್ದಾನೆ. ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವಂಥ ದೇವರು ಆತನಾಗಿದ್ದಾನೆ. ಸಿಂಹಾಸನ ರೂಢನು ಆತನಾಗಿದ್ದಾನೆ. ಆತನನ್ನು ನಾವು ಕೊಂಡಾಡೋಣ, ಸ್ತುತಿಸೋಣ. ಆತನು ಸರ್ವತೋಮನಾಗಿದ್ದಾನೆ. ಇಸ್ರಾಯೇಲಿನ ಸದಮಲ ಸ್ವಾಮಿಯು ಆತನಾಗಿದ್ದಾನೆ. ಆತನು ಸ್ತುತಿಗೆ ಪಾತ್ರನು, ಆರಾಧನೆಗೆ ನಾಯಕನು, ಆರಾಧನೆಗೆ ಅರಸನಾಗಿರುವ ದೇವರನ್ನ ಹಾಡುಗಳ ಮುಖಾಂತರವಾಗಿ ನಾವು ಈ ಸಮಯದಲ್ಲಿ ನಮ್ಮ ಮನಸ್ಸು ಪೂರ್ತಿಯಾಗಿ ಪೂರ್ಣ ಹೃದಯದಿಂದ ದೇವರನ್ನ ಕೊಂಡಾಡೋಣ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ, ಜೀವಿಸುವ ಕಾಲವೆಲ್ಲ ನಾನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಯೇಸುವೇ ನಿಮಗೆ ಸ್ತೋತ್ರಪ್ಪ. ಹೌದು, ಪರಿಶುದ್ಧನೇ, ಆರಾಧನೆಗೆ ನಾಯಕನು ಯೇಸಪ್ಪ, ಆರಾಧನೆಗೆ ಅರಸನಾಗಿರುವ ಆತನೇ. ಎಲ್ಲ ಸ್ತೋತ್ರ, ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ರಾಜ. ನಿಮ್ಮ ಒಬ್ಬರಿಗೆ ಸಲ್ಲಿಸ್ತೇವೆ. ನಿಮ್ಮಂತೆ ಯಾರೂ ಇಲ್ಲ. ನೀವು ಒಳ್ಳೆಯವನು, ನೀವು ಪರಿಶುದ್ಧನಾಗಿದೆಯಾ. ಆರಾಧನೆಗೆ ಯಜಮಾನನು, ಆರಾಧನೆಗೆ ಯೋಗ್ಯನಾಗಿರುವ ಆತನೇ. ನಿಮಗೆ ಸ್ತೋತ್ರ, ಸ್ತೋತ್ರ. ಆಮೇನ್. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನ ಆಲಿಸಲಿದ್ದೇವೆ. ದೇವರ ವಾಕ್ಯವನ್ನ ಕೇಳಿರಿ, ಆಶೀರ್ವಾದವನ್ನ ಹೊಂದಿಕೊಳ್ಳಿರಿ. ಕರ್ತನ ನಾಮಕ್ಕೆ ಮಹಿಮೆಯಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರನ್ನ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ಈ ಒಂದು ದಿನವನ್ನು ದೇವರು ನಮಗೆ ದಾನವಾಗಿ ಕೊಟ್ಟದಕ್ಕಾಗಿ ದೇವರಿಗೆ ಮಹಿಮೆಯಾಗಲಿ. ಈ ಒಂದು ದಿನದಲ್ಲಿ ದೇವರ ಸನ್ನಿಧಿಯಲ್ಲಿ ಸಂತೋಷವಾಗಿ ಸಮಾಧಾನವಾಗಿ ಈ ಒಂದು ದಿನವನ್ನೇ ಕಳೀಲಿಕ್ಕೆ ದೇವರು ಸಹಾಯ ಮಾಡಲಿ. ಮುಂದಿರುವ ಸಮಯ ವಾಕ್ಯ ಸಂದೇಶ ಭಾಗಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಬೆಳಗಿನ ಸಮಯ ನಿನ್ನ ವಾಕ್ಯಗಳನ್ನು ಕೇಳಲಿಕ್ಕೆ ನಿನ್ನ ಮಕ್ಕಳಾದ ನಾವೆಲ್ಲರೂ ಕಾದಿದ್ದೇವೆ. ನೀವು ನಮ್ಮೊಂದಿಗೆ ಮಾತನಾಡಿರಿ, ನಮ್ಮನ್ನು ಬಲಪಡಿಸಿರಿ. ನಿಮ್ಮ ಕುರಿತು ಹೆಚ್ಚಾಗಿ ತಿಳ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡಿರಿ. ವಾಕ್ಯದ ಮೂಲಕ ಮತ್ತೊಂದು ಆವರ್ತಿ ತಿರುಗಿ ನಮ್ಮೊಂದಿಗೆ ಮಾತನಾಡಿ ನಿಮ್ಮ ಇಷ್ಟವನ್ನು ನಮ್ಮೊಂದಿಗೆ ತಿಳಿಯಪಡಿಸಿರಿ. ನಿನ್ನ ಇಷ್ಟವಾದ ಆದಿಯನ್ನು ನಮಗೆ ತೆರೆದುಕೊಡಿರಿ ಸ್ವಾಮಿ. ಮುಂದಿರುವ ಸಮಯ ನೀವು ತಾನೇ ನಮ್ಮನ್ನು ನಡೆಸಿರಿ ಎಂಬುದಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇವೆಲ್ಲ. ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನೋಡೋದಾದರೆ, ದೇವರು ಒಳ್ಳೆಯವನೆಂಬುದಾಗಿ ನಾವು ಅನುಭವದಿಂದ ತಿಳಿದುಕೊಳ್ಳಬೇಕೆಂಬುದಾಗಿರೋ ವಿಷಯದ ಕುರಿತು ಈ ಬೆಳಗಿನ ಸಮಯ ವಾಕ್ಯದ ಮೂಲಕ ನಾವು ಧ್ಯಾನ ಮಾಡಿಕೊಳ್ಳೋಣ. ಅದಕ್ಕೆ ಆಧಾರಿತವಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 34 ಅದರ 8ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ದಾವೀದನು ಕೀರ್ತನೆಯನ್ನು ಆಡುವಾಗ, ಕೀರ್ತನೆಯನ್ನು ಬರೆಯುವಾಗ ಈ ರೀತಿಯಾಗಿ ಹೇಳ್ತಾ ಇದ್ದೇನೆ: ಯೆಹೋವನು ಸರ್ವಕ್ಕೆ ಉತ್ತಮನೆಂಬುದಾಗಿ ಅನುಭವದಿಂದ ತಿಳುಕೊಳ್ಳಿರಿ ಎಂಬುದಾಗಿ ತನ್ನ ಮುಂದೆ ಬಂದಂಥ ಜನರಿಗೆ ಹೇಳೋದನ್ನು ನಾವು ನೋಡ್ತೀವಿ. ಹಾಗಾದರೆ ನಾನು ನೀವು ಆರಾಧಿಸುವಂಥ ದೇವರು, ನಾನು ನೀವು ಪ್ರಾರ್ಥಿಸುವಂಥ ದೇವರು, ನಾನು ನೀವು ಸೇವಿಸುವಂಥ ದೇವರು ಎಲ್ಲದಕ್ಕೂ ಉತ್ತಮನಾದ ದೇವರಾಗಿದ್ದಾನೆ. ಆತನು ಯಾವಾಗಲೂ ತನ್ನ ಬಳಿಗೆ ಬರುವವರ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡಲಿಕ್ಕೆ ಬಯಸುವವನಾಗಿದ್ದಾನೆ. ಇದರಿಂದ ಆತನನ್ನು ನಾವು ಅನುಭವಿಸಿ ಆತನು ಒಳ್ಳೆಯವನೆಂಬುದಾಗಿ ನಾವು ತಿಳುಕೊಳ್ಳುವುದಾದರೆ ಇನ್ನೆಂದಿಗೂ ಆತನನ್ನು ಬಿಟ್ಟು ಹೋಗುವ ಮನಸ್ಸು ನಮಗೆ ಬರುವುದಿಲ್ಲ. ದೇವರು ಒಳ್ಳೆಯವನು, ಅದನ್ನು ನಾವು ಅನುಭವದಿಂದ ತಿಳಿದುಕೊಳ್ಬೇಕು. ಅನುಭವಿಸುವಾಗಲೇ ಆತನು ಒಳ್ಳೆಯವನೆಂಬುದಾಗಿ ನಾವು ಅರಿತುಕೊಳ್ಳಲಿಕ್ಕೆ ಸಾಧ್ಯ. ಅನುಭವ ಎಂಬುವಂಥದ್ದು ತುಂಬ ನಮಗೆ ಅಗತ್ಯವಾಗಿದೆ. ಹಾಗಾದರೆ ದೇವರು ಒಳ್ಳೆಯವನೆಂಬುದಾಗಿ ನಾವು ಈ ದಿನಗಳಲ್ಲಿ ಅನುಭವಿಸೋಣ. ಈ ದಿನವೇ ಅನುಭವಿಸಿ ನೋಡೋಣ. ನಾವು ಪ್ರಾರ್ಥನೆ ಮಾಡುವಾಗ, ನಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುವಾಗ, ನಮ್ಮ ಕಣ್ಣೀರಿನ ಅವಸ್ಥೆಯಲ್ಲಿ ಆತನ ಬಳಿಗೆ ಹೋಗುವಾಗ ಆತನು ಒಳ್ಳೆ ಕಾರ್ಯಗಳನ್ನು ಈಗ ನಮ್ಮ ಮಧ್ಯದಲ್ಲಿ ಮಾಡಲಿಕ್ಕಿದ್ದಾನೆ. ಅನೇಕ ಬಾರಿ
ಬಾರಿ ನಮ್ಮ ಮಧ್ಯದಲ್ಲಿ ಮಾಡಿದ್ದಾನೆ. ಹಾಗಾದರೆ ಅನುಭವದಿಂದ ತಿಳ್ಕೊಳ್ಳಿರಿ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಾಗ ಅನುಭವ ನಮಗೆ ಉಂಟಾಗಬೇಕು. ದಾವೀದನು ತನ್ನ ಅನುಭವದೊಂದಿಗೆ ಹೇಳ್ತಾ ಇದ್ದೇನೆ, ಒಂದು ಸಮಯ ತಂದೆ ತಾಯಿಗಳು ಆತನ ತೊರೆದು ಬಿಟ್ಟರು, ಕೈ ಬಿಟ್ಟರು. ಅದಕ್ಕೆ 27ನೇ ಕೀರ್ತನೆ ಅದರ 10ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಂಡನು ಎಂಬುದಾಗಿ. ಹಾಗಾದರೆ ತಂದೆ ತಾಯಿಗಳು ಆತನನ್ನು ತೊರೆದು ಬಿಟ್ಟಾಗ ದೇವರು ಆತನನ್ನು ಸೇರಿಸಿಕೊಂಡಿದ್ದಾನೆ. ಇದು ಒಂದು ಅನುಭವ ಆಗಿದೆ ಯಾರಿಗೆ? ದಾವೀದನಿಗೆ. ಎರಡನೇದಾಗಿ ಕಾಡಿನ ಅಲೆದಾಡುವ ಸಮಯದಲ್ಲಿ ಅನೇಕ ವಿರೋಧತ್ವಗಳನ್ನು ಆತನು ಅನುಭವಿಸುವಾಗ, ಅನೇಕರು ಆತನಿಗೆ ವಿರೋಧವಾಗಿ ನಿಂತಾಗ, ಆದರೆ ಆತನನ್ನು ಕೈ ಹಿಡಿದು ಆತನನ್ನು ಬಲಪಡಿಸಿ ಎಲ್ಲ ಕಷ್ಟಗಳಿಂದ ದೇವರು ಅವನನ್ನು ಹೊರತಂದಿದ್ದಾನೆ. ಅದೇ 34ನೇ ಕೀರ್ತನೆ ಅದರ 18ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನ ಉದ್ಧಾರ ಮಾಡುತ್ತಾನೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಹಾಗಾದರೆ ದಾವೀದನಿಗೆ ಬಂದ ಕಷ್ಟದ ಸಮಯದಲ್ಲಿ, ಕಣ್ಣೀರಿನ ಸಮಯದಲ್ಲಿ, ನಿಂದನೆ ಸಮಯದಲ್ಲಿ, ಮನಸ್ಸು ಮುರಿದು ಹೋದ ಸಮಯದಲ್ಲಿ ದೇವರು ಆತನ ಕೈಯನ್ನು ಹಿಡಿದಿದ್ದಾನೆ. ಇದು ದಾವೀದನಿಗೆ ಒಂದು ಅನುಭವ. ಯಾಕೆಂದರೆ ದೇವರು ಒಳ್ಳೆಯವನು ಎಂಬುದಾಗಿ ರುಚಿಸಿ ನೋಡಿದ್ರೇ ಗೊತ್ತಾಗೋದು. ದೇವರು ಕಷ್ಟ ಕಾಲದಲ್ಲಿ ದಾವೀದನನ್ನು ಕೈ ಬಿಟ್ಟಿಲ್ಲ. ಹಾಗಾದರೆ ನಿಮ್ಮ ಕಷ್ಟಗಳಲ್ಲಿಯೂ ಕೂಡ ದೇವರು ಎಂದಿಗೂ ಕೈ ಬಿಡಲ್ಲ. ಆತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಎಂದಿಗೂ ನಮಗೆ ಒಂದು ಕಷ್ಟ ಬಂದಾಗ ನೋಡಿಕೊಂಡು ನಿಲ್ಲುವಂಥ ದೇವರಲ್ಲ, ಆ ಸಮಯದಲ್ಲಿ ಬಂದು ನಮಗೆ ಸಹಾಯ ಮಾಡುವ ದೇವರಾಗಿದ್ದಾನೆ. ಅದಕ್ಕೆ ದಾವೀದನು ಹೇಳ್ತಾ ಇದ್ದಾನೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಅವೆಲ್ಲವುಗಳಿಂದ ಆತನು ಏನು ಮಾಡ್ತಾನೆ, ಅವರನ್ನು ಬಿಡಿಸುವವನಾಗಿದ್ದಾನೆ ಎಂಬುದಾಗಿ. ಅದೇ ದಾವೀದನು ಮತ್ತೊಂದು ಅನುಭವವನ್ನು ಆ ಕೀರ್ತನೆಯಲ್ಲಿ ಆಡಿ ಕರ್ತನನ್ನು ಮಹಿಮೆ ಪಡಿಸೋದನ್ನು ನಾವು ನೋಡ್ತೇವೆ. 23ನೇ ಕೀರ್ತನೆ ಅಲ್ಲಿ ದೇವರು ನನ್ನ ಅಗತ್ಯತೆಗಳನ್ನು ಸಂಧಿಸುವವನೆಂಬುದಾಗಿ ಅನುಭವದಿಂದ ತಿಳ್ಕೊಂಡ ದಾವೀದನು ಹಾಡನ್ನು ಕೀರ್ತನೆ ಮೂಲಕವಾಗಿ ಹೀಗೆ ಆಡ್ತಿದ್ದೀನಿ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು, ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿಯ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಎದೆರೇನು. ಹಾಗಾದರೆ ದಾವೀದನು ತನ್ನ ಅಗತ್ಯತೆಗಳನ್ನು ಸಂಧಿಸಲಿಕ್ಕೆ ಒಳ್ಳೆಯ ಒಂದು ಕುರುಬನ್ ಎಂಬುದಾಗಿ ದೇವರನ್ನು ಅನುಭವಿಸಿದ್ದಾನೆ. ಒಳ್ಳೆಯ ಒಂದು ಕುರುಬನು ಕುರಿಗಳ ಅಗತ್ಯತೆಗಳನ್ನು ಸಂಧಿಸ್ತಾನೆ. ಹಾಗಾದರೆ ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡ್ತಾನೆ. ಹೇಗೆಂಬುದಾಗಿ ಹೇಳಿದಾದರೆ ತನ್ನ ಮಕ್ಕಳಿಗೆ ಬೇಕಾದ ಎಲ್ಲ ಅಗತ್ಯತೆಗಳನ್ನು ತಕ್ಕ ಸಮಯದಲ್ಲಿ ಕೊಟ್ಟು ಅವರಿಗೆ ಬೇಕಾದ ಎಲ್ಲ ಕಾರ್ಯಗಳನ್ನು ಒದಗಿಸಿ ತೃಪ್ತಿಕರವಾಗಿ ವಿಶ್ರಾಂತಿಕರವಾದ ಮಾರ್ಗದಲ್ಲಿ ನಡೆಸುವುದರ ಮೂಲಕ ಆತನು ನಿಜವಾಗ್ಲೂ ಬೇಕಾದದ್ದನ್ನು ತಕ್ಕ ಸಮಯದಲ್ಲಿ ಕೊಡ್ತಾನೆ. ಇದನ್ನು ಅಬ್ರಾಮನು ಒಂದು ಬಾರಿ ಅನುಭವಿಸಿ ನೋಡಿದನು. ಆದಿಕಾಂಡ ಅದರ 22ನೇ ಅಧ್ಯಾಯದ 8ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮಗನೇ ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ಅಬ್ರಹಾಮನು ಕೂಡ ದೇವರು ಒದಗಿಸುವಾತನೆಂಬುದಾಗಿ ಅನುಭವದಿಂದ ತಿಳಿದುಕೊಂಡಿದ್ದಾನೆ. ಒಂದು ಬಾರಿ ಅಬ್ರಹಾಮನಿಗೆ 99 ವಯಸ್ಸಾದ ಮೇಲೆ ದೇವರು ಕೊಟ್ಟ ಇಸಾಕನನ್ನು ದೇವರೇ ಹೇಳ್ತಾ ಇದ್ದಾರೆ ಯಜ್ಞವಾಗಿ ಅರ್ಪಿಸೆಂಬುದಾಗಿ. ಅದನ್ನು ಅರ್ಪಿಸಲಿಕ್ಕೆ ಅಬ್ರಹಾಮನು ಸಿದ್ಧನಾಗಿ ಹೋಗುವಾಗ ದಾರಿಯ ಮಧ್ಯದಲ್ಲಿ ಮಗನ್ ಕೇಳ್ತಾ ಇದ್ದೇನೆ, ಎಲ್ಲವೂ ಸಿದ್ಧವಾಗಿದೆ, ಆದರೆ ಹೋಮಕ್ಕೆ ಬೇಕಾದ ಯಜ್ಞಕ್ಕೆ ಬೇಕಾದ ಕುರಿ ಇಲ್ವಲ್ಲ ಅಂತ. ಆಗ ಮಗನೊಂದಿಗೆ ಅಬ್ರಾಹ್ಮನ ಹೇಳ್ತಾ ಇದ್ದೇನೆ, ದೇವರೇ ಒದಗಿಸುವನೆಂಬುದಾಗಿ. ಅಂದರೆ ಅಬ್ರಾಹ್ಮನಿಗೆ ಗೊತ್ತಿತ್ತು ದೇವರು ಒದಗಿಸುವಾತನು ಎಂಬುದಾಗಿ, ತಕ್ಕ ಸಮಯದಲ್ಲಿ ಬೇಕಾದದ್ದನ್ನು ಒದಗಿಸ್ತಾನೆ ಎಂಬುದಾಗಿ ಅಬ್ರಹಾಮನ್ ಏನು ಮಾಡಿದ್ದಾನೆ, ದೇವರನ್ನು ಅನುಭವಿಸಿ ತಿಳಿದುಕೊಂಡಿದ್ದಾನೆ. ನಾವು ಕೂಡ ಈ ದಿನಗಳಲ್ಲಿ ನಮಗೆ ಬೇಕಾದ ಎಲ್ಲವನ್ನ ತಕ್ಕ ಸಮಯದಲ್ಲಿ ಆತನು ಒದಗಿಸುವನಾಗಿದ್ದಾನೆ. ನಮ್ಮ ಕಷ್ಟ ಕಾಲದಲ್ಲಿ, ನಮ್ಮ ಕಣ್ಣೀರಿನ ಸಮಯದಲ್ಲಿ ನಮ್ಮನ್ನು ಎಂದಿಗೂ ಕೈ ಬಿಡಲ್ಲ. ಆತನನ್ನು ನಾವು ರುಚಿಸಿ ನೋಡಬೇಕು. ಆತನನ್ನು ರುಚಿಸಿ ನೋಡುವಾಗ ದೇವರು ನಮಗೆ ಒಳ್ಳೆಯವನೆಂಬುದಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಆತನು ಹೇಳಿದ ಪ್ರಕಾರ ನಾವು ಅನುಭವಿಸುವಾಗ ಮಾತ್ರವೇ ಆತನು ಎಷ್ಟು ಒಳ್ಳೆಯವನೆಂಬುದಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಒಂದು ವ್ಯಕ್ತಿ ನಿಮಗೆ ಒಂದು ಕಡೆ ಒಳ್ಳೆ ಸ್ವೀಟ್ ಸಿಗ್ತದೆ ಎಂಬುದಾಗಿ ಹೇಳಿದಾಗ ಅಲ್ಲಿ ಹೋಗಿ ಅದನ್ನು ತಿಂದ್ರೇ ಅದರ ರುಚಿ ಎಷ್ಟೆಂಬುದಾಗಿ ನಮಗೆ ಸಿಗ್ತದೆ. ಹಾಗಾದರೆ ಯೇಸು ಸ್ವಾಮಿ ಒಳ್ಳೆಯವನೆಂಬುದಾಗಿ ಅನೇಕರು ನಿಮಗೆ ಹೇಳುವಾಗ ಆತನ ಬಳಿಗೆ ಬಂದು ನೀವು ಪ್ರಾರ್ಥಿಸುವಾಗಲೇ ಆತನು ಎಷ್ಟು ಒಳ್ಳೆಯವನೆಂಬುದಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಒಂದು ಬಾರಿ ಒಂದು ಕುರುಡನು ಯೇಸು ಸ್ವಾಮಿ ಹತ್ರ ಕೂಗಿಕೊಳ್ತಿದ್ದೇನೆ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ. ಆ ದಾವೀದನ
ಕುಮಾರನೇ ಎಂಬುದಾಗಿ ಕೂಗಿದ ಆ ಕುರುಡನ ಕೂಗನ್ನು ಯೇಸು ಸ್ವಾಮಿ ಕೇಳಿ ತನ್ನ ಕುರುಡುತನದಿಂದ ಒಂದು ಬಿಡುಗಡೆಯನ್ನು ಕೊಟ್ಟನು. ಹಾಗಾದರೆ ಕೂಗಿಕೊಳ್ಳುವ ಪ್ರತಿಯೊಬ್ಬರ ಕೂಗನ್ನು ಕೇಳಿ ಅವರಿಗೆ ಬೇಕಾದ ಕೊರತೆಗಳ ಮಧ್ಯದಲ್ಲಿ, ಅವರ ಅಗತ್ಯತೆಗಳ ಮಧ್ಯದಲ್ಲಿ ಸಂಧಿಸಿ ದೇವರು ಅವರನ್ನು ಬದಲಾಯಿಸುವನು. ತನ್ನ ಕುರುಡುತನಕ್ಕೆ ಆ ದಿನವೇ ಒಂದು ಅಂತ್ಯವಾಯಿತು. ಹಾಗಾದರೆ ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವನು, ನಿರಂತರವಾಗಿ ತನ್ನ ಮಕ್ಕಳಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಸಿದ್ಧವಾದವನು. ಆತನ ಬಳಿಗೆ ಬಂದು ನೀವು ಪ್ರಾರ್ಥನೆ ಮಾಡಿ ನೋಡಿ, ಆತನನ್ನು ಒಂದು ಆವರ್ತಿ ಅನುಭವಿಸಿ ನೋಡಿ. ದಾವೀದನು ಹೇಳಿದ ಪ್ರಕಾರ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು, ಆತನ ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ಹಾಗಾದರೆ ದೇವರ ಬಳಿಗೆ ಬರುವಾಗ, ಆತನನ್ನು ಆಶ್ರಯಿಸಿಕೊಳ್ಳುವಾಗ, ಆತನ ಮೇಲೆ ಭರವಸೆ ಇಡುವಾಗ ಎಂದಿಗೂ ನಾವೇನಾಗಲ್ಲ, ನಿರಾಶೆಗೊಳಗಾಗಲ್ಲ. ಆತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡಿ ನಮ್ಮ ಜೀವಿತನ ಒಳ್ಳೆಯದಾಗಿಯೇ ನಡೆಸ್ತಾನೆ. ಆದರೆ ಪೂರ್ಣವಾಗಿ ಆತನನ್ನು ಮಾತ್ರ ನಾವು ಆಶ್ರಯಿಸಿಕೊಳ್ಳುವಾಗ. ಅದರಲ್ಲಿ ಕೀರ್ತನೆ 34 ಅದರ ಲಾಸ್ಟ್ ವಚನ 22ನೇ ವಚನದಲ್ಲಿ ಅದೇ ದಾವೀದನು ಇನ್ನೊಂದು ಮಾತನ್ನು ಬರೀತಾ ಇದ್ದಾನೆ. ಯೆಹೋವನು ತನ್ನ ಸೇವಕರ ಪ್ರಾಣವನ್ನು ವಿಮೋಚಿಸುತ್ತಾನೆ, ಆತನ ಆಶ್ರಿತರಲ್ಲಿ ಒಬ್ಬರಾದರೂ ಅಪರಾಧಿ ಎಂದು ಎಣಿಸಲ್ಪಡಲ್ಲ. ತನ್ನನ್ನು ಆಶ್ರಯಿಸಿಕೊಂಡವರು ಎಂದಿಗೂ ಕೈ ಬಿಡಲ್ಪಡಲ್ಲ ಎಂಬುದಾಗಿ ಅದರ ಅರ್ಥ. ನಾವು ಪೂರ್ಣವಾಗಿ ಆತನನ್ನು ಆಶ್ರಯಿಸಿಕೊಳ್ಳುವಾಗ ಆತನು ಎಷ್ಟು ಒಳ್ಳೆಯವನು ಎಂಬುದಾಗಿ ಅನುಭವದಿಂದ ತಿಳ್ಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಮತ್ತೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ ಅದರ 3ನೇ ಅಧ್ಯಾಯ 8ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನ ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನ ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಅಪೊಸ್ತಲನಾದ ಪೌಲನು ಫಿಲಿಪ್ಪಿಯ ಪತ್ರಿಕೆಯನ್ನು ಬರೆಯುವಾಗ ತನ್ನ ಅನುಭವವನ್ನು ಹೇಳಿಕೊಂಡು ಫಿಲಿಪ್ಪಿಯ ಜನರೊಂದಿಗೆ ಹೀಗೆ ಹೇಳ್ತಿದ್ದೇನೆ, ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ಅಂದರೆ ತನ್ನನ್ನು ಅನುಭವಿಸುವಂಥದ್ದೇ ಅತಿ ಶ್ರೇಷ್ಠ ಎಂಬುದಾಗಿ ತಿಳಿದು ಎಲ್ಲವನ್ನ ನಷ್ಟ ನಂತರ ಕಸ ಎಂಬುದಾಗಿ ಎಣಿಸ್ತೇನೆ. ಪೌಲ ಈ ರೀತಿಯಾಗಿ ಹೇಳಲಿಕ್ಕೆ ತನ್ನ ಆ ಅನುಭವವನ್ನು ಹೆಚ್ಚಾಗಿ ಕ್ರಿಸ್ತನ ಕುರಿತು ಅನುಭವಿಸಿದ್ರಿಂದಲೇ ಸಾಧ್ಯ ಆಯಿತು. ಕರ್ತನು ಎಷ್ಟು ಒಳ್ಳೆಯವನು, ಎಷ್ಟು ಉನ್ನತನು, ಎಷ್ಟು ಸರ್ವಶಕ್ತನೆಂಬುದಾಗಿ ಅನುಭವಕ್ಕೆ ಆತನು ತೆಗೆದುಕೊಂಡಾಗ ತನಗಿರುವಂಥ ಪಾರಂಪರ್ಯವನ್ನು ಕೂಡ ಆತನು ನಷ್ಟವೆಂಬುದಾಗಿ ಎಣಿಸ್ತಾ ಇದ್ದಾನೆ. ತನಗಿದ್ದಂಥ ವಿದ್ಯಾಭ್ಯಾಸದ ಶ್ರೇಷ್ಠತೆಯನ್ನು ಕೂಡ ಏನೂ ಅಲ್ಲ ಎಂಬುದಾಗಿ ಎಣಿಸ್ತಾ ಇದ್ದಾನೆ. ತನಗಿದ್ದಂಥ ಸಂಪತ್ತು ಕೂಡ ಏನೂ ಅಲ್ಲ ಎಂಬುದಾಗಿ ಎಣಿಸ್ತಾ ಇದ್ದೇನೆ. ಅದರಲ್ಲಿರುವಂಥ ಶ್ರೇಷ್ಠತೆ ಏನೂ ಅಲ್ಲ. ನನಗೆ ಶ್ರೇಷ್ಠವಾದದ್ದೇನು ಗೊತ್ತಾ? ಇನ್ನೂ ಯೇಸು ಸ್ವಾಮಿಯನ್ನು ಹೆಚ್ಚಾಗಿ ಅನುಭವಿಸಿಕೊಳ್ಳಬೇಕು, ಇನ್ನೂ ಯೇಸು ಸ್ವಾಮಿ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಬೇಕು, ಆತನನ್ನು ಅರಿತುಕೊಳ್ಳುವಂಥದ್ದೇ ನನಗೆ ಇನ್ನೂ ಶ್ರೇಷ್ಠವಾದದ್ದು ಎಂಬುದಾಗಿ ಪೌಲನು ರುಚಿಸಿ ನೋಡುವುದನ್ನು ನಾವು ನೋಡ್ತೇವೆ. ಯೇಸು ಕ್ರಿಸ್ತನ ಆ ಪ್ರೀತಿಯನ್ನು, ಯೇಸು ಕ್ರಿಸ್ತನ ದಯೆಯನ್ನು, ಯೇಸು ಕ್ರಿಸ್ತನ ಕರುಣೆಯನ್ನು, ಆತನ ಆ ಪ್ರೀತಿಯ ರಸವನ್ನು ಪೌಲನು ಅನುಭವಿಸುತ್ತಾ ಬರುವಾಗ ಆತನಿಗೆ ಗೊತ್ತಾಯಿತು, ಆಸ್ತಿಗಿಂತಲೂ, ಹಣಕ್ಕಿಂತಲೂ, ವಿದ್ಯಾಭ್ಯಾಸಕ್ಕಿಂತಲೂ, ಪಾರಂಪರ್ಯಕ್ಕಿಂತಲೂ ಆತನನ್ನು ತಿಳುಕೊಳ್ಳುವುದೇ ಅತಿ ಶ್ರೇಷ್ಠವಾದದ್ದೆಂಬುದಾಗಿ. ಹಾಗಾದರೆ ಯೆಹೋವನು ಒಳ್ಳೆಯವನು ಎಂಬುದಾಗಿ ನಾವು ರುಚಿಸಿ ನೋಡುವಾಗಲೇ ಆತನ ಬಗ್ಗೆ ನಮಗೆ ಹೆಚ್ಚಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ನಮ್ಮ ಕರ್ತನು ಕೂಡ ತುಂಬ ಒಳ್ಳೆಯ ಕರ್ತನಾಗಿದ್ದಾನೆ. ನಮ್ಮ ಪ್ರಭುವಾದ ಯೇಸು ಸ್ವಾಮಿ ಕೂಡ ನಮ್ಮನ್ನು ಹತ್ತಿರದಿಂದ ಪ್ರೀತಿ ಮಾಡುವವನಾಗಿದ್ದಾನೆ. ಆತನನ್ನು ನಾವು ರುಚಿಸಿ ಅನುಭವಿಸಿ ನೋಡುವಾಗಲೇ ಆತನ ಆ ರುಚಿಯನ್ನು ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯ. ಆತನ ರುಚಿಯನ್ನು ಪೌಲನು ಅನುಭವಿಸಿದಾಗ ಆತನಿಗೆ ಗೊತ್ತಾಯಿತು, ಈ ಲೋಕದಲ್ಲಿ ಸಿಕ್ಕುವ ಎಲ್ಲ ಸಂತೋಷಕ್ಕಿಂತ ಆತನ ಸಮ್ಮುಖದಲ್ಲಿ ಸಿಕ್ಕುವ ಸಂತೋಷವೇ ಪರಿಪೂರ್ಣವಾದದ್ದು. ಅದರಿಂದ ಲೋಕದಲ್ಲಿ ಏನೆಲ್ಲ ನಷ್ಟ ಆದರೂ, ನಾನು ಏನೆಲ್ಲ ನಷ್ಟಪಡಿಸಿಕೊಂಡ್ರು, ಏನೆಲ್ಲ ನಷ್ಟ ಎಂಬುದಾಗಿ ಎಣಿಸಿದ್ರು, ನನಗೆ ಶ್ರೇಷ್ಠವಾದದ್ದು ನನ್ನ ಕರ್ತನನ್ನು ಅರಿತುಕೊಳ್ಳುವಂಥದ್ದು, ನನ್ನ ಪ್ರಭುವಾದ ಯೇಸು ಕ್ರಿಸ್ತನನ್ನು ತಿಳುಕೊಳ್ಳುವಂಥದ್ದೇ ನನಗೆ ಶ್ರೇಷ್ಠವಾದದ್ದು ಎಂಬುದಾಗಿ ತಿಳಿದು ಈ ಲೋಕದಲ್ಲಿ ಸಿಕ್ಕಿದ ಎಲ್ಲವನ್ನ ನಷ್ಟ ಕಸ ಎಂಬುದಾಗಿ ಎಣಿಸಿದ ಪೌಲನನ್ನು ನಾವು ನೋಡ್ತೇವೆ. ಅದಕ್ಕೆ ಕಾರಣ ಏನು ಗೊತ್ತಾ? ಅನುಭವಿಸಿದ ಯಾರನ್ನ? ಪ್ರಭುವಾದ ಯೇಸು ಕ್ರಿಸ್ತನನ್ನು ಅನುಭವಿಸುವಾಗ ಗೊತ್ತಾಯಿತು ಆತನ ಆ ರುಚಿ ಎಷ್ಟೆಂಬುದಾಗಿ. ಹಾಗಾದರೆ ಈ ನನ್ನ ಮಾತುಗಳನ್ನು ಕೇಳುವ ನೀವು ಕೂಡ ಇಂದಿನ ತನಕ ಏನೇನನ್ನೋ ಅನುಭವಿಸಿ ನೋಡಿದ್ದೀರಾ. ಹಣದ ಅನುಭವ ನಿನಗುಂಟಾಗಿದೆ, ಆಸ್ತಿ ಅನುಭವ ಉಂಟಾಗಿದೆ, ವಿದ್ಯಾಭ್ಯಾಸದಲ್ಲಿ ಸಿಕ್ಕುವ ಅನುಭವ ನಿನಗುಂಟಾಗಿದೆ. ಆದರೆ ಕರ್ತನನ್ನು ನೀನು ಅನುಭವಿಸಿ ರುಚಿಸಿ ನೋಡಿದ್ರೆ ಆತನು ಎಷ್ಟು ಒಳ್ಳೆಯವನೆಂಬುದಾಗಿ ನಿನಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಣವನ್ನು ಅನುಭವಿಸುವಾಗ ನಿನಗೆ ದುಃಖ ಉಂಟಾಗಿರ್ಬೋದು, ವಿದ್ಯಾಭ್ಯಾಸದ ಶ್ರೇಷ್ಠತೆಯನ್ನು ನೀನು ಅನುಭವಿಸುವಾಗ ನಿನಗೆ ದುಃಖ ಉಂಟಾಗಿರ್ಬೋದು, ಪಾರಂಪರ್ಯದ ಶ್ರೇಷ್ಠತೆಯನ್ನು ನೀನು ಅನುಭವಿಸುವಾಗ ನಿರಾಶೆ ಪಟ್ಟಿರ್ಬೋದು. ಆದರೆ ಕರ್ತನ ಕುರಿತು ನೀನು ಅನುಭವ ಹೊಂದುವಾಗ ನಿನ್ನ ಜೀವಿತದಲ್ಲಿ ಕೆಲವೊಂದು ಬದಲಾವಣೆಗಳು ಉಂಟಾಗ್ತದೆ. ದಾವೀದನು ಹೇಳ್ತಾ ಇದ್ದಾನೆ, ಯೆಹೋವನು ಸರ್ವಕ್ಕೂ ಉತ್ತಮನೆಂಬುದಾಗಿ ಅನುಭವದಿಂದ ತಿಳುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರು ಎಂದಿಗೂ ಆಶಾಭಂಗ ಪಡಲ್ಲ ಎಂಬುದಾಗಿ. ಹಾಗಾದರೆ ಆತನನ್ನು ಆಶ್ರಯಿಸಿಕೊಳ್ಳೋಣ, ನಾವೆಂದಿಗೂ ಆಶಾಭಂಗ ಪಡೋದಿಲ್ಲ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ
ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಇದುವರೆಗಳ ಕಾಲ ಪ್ರಾರ್ಥಿಸ್ಲಿಕ್ಕೂ ದೇವರೇ ಆರಾಧಿಸ್ಲಿಕ್ಕೂ ನಿನ್ನ ವಾಕ್ಯಗಳನ್ನು ಕೇಳಲಿಕ್ಕೂ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಕೇಳಿದೆಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಈ ದಿನವೆಲ್ಲ ಸಂತೋಷವಾಗಿ ಅವರು ಮುಂದೆ ಹೋಗಲಿಕ್ಕೆ ಸಹಾಯ ಮಾಡು. ಎಲ್ಲ ಘನತೆಯನ್ನು ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ವಾಕ್ಯ ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿರುವುದಾದರೆ ಇನ್ನೂ ಅನೇಕರಿಗೆ ಇದನ್ನು ಕಳಿಸಿಕೊಡಿ. ಅನೇಕರು ಇದರ ಮೂಲಕ ಬಲವನ್ನು ಹೊಂದಿಕೊಳ್ಳಲಿ. ದೇವರು ಅವರನ್ನು ಕೂಡ ಈ ವಾಕ್ಯದ ಮೂಲಕ ಬಲಪಡಿಸಲಿ. ಆಮೇನ್, ಆಮೇನ್.